2024 ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಇದೆ. ಆ ರಾಮ ಮಂದಿರ ಉದ್ಘಾಟನೆಗಾಗಿ ಈಗಾಗಲೇ 1ನೇ ತಾರೀಕು ಜಿಲ್ಲಾಡಳಿತಕ್ಕೆ ನಾನು ವೈಯಕ್ತಿಕವಾಗಿ ಶಾಸಕನಾಗಿ ಪತ್ರ ಬರೆದಿದ್ದೇನೆ. 22ನೇ ತಾರೀಕು ಅಂತಂದ್ರೆ ರಾಮ ಮಂದಿರ ಉದ್ಘಾಟನೆ ಇದೆ. ಅವತ್ತು ಸಾರ್ವತ್ರಿಕವಾಗಿ ಜಿಲ್ಲೆದಾಗ ರಜೆ ಘೋಷಣೆ ಮಾಡಬೇಕು ಮತ್ತು ಎಲ್ಲಾ ಶಾಲೆಗಳಲ್ಲಿ ಅಂತಂದ್ರೆ ಕಿರುಚಿತ್ರ ರಾಮಂದು ಅಂತಂದ್ರೆ ಮಾಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದೇನೆ. ಮತ್ತೆ ನಾನು ಪತ್ರನೂ ಕೊಟ್ಟಿದ್ದೀನಿ. ಈ ವೇದಿಕೆ ಮುಖಾಂತರ ಸರ್ಕಾರ ಕೇಳ್ತಕ್ಕಂಥದ್ದು ಯಾವ ತರ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿದಾಗ ನೀವೇನು ಲೈವ್ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರಿ, ಆ ತರ ಕಾರ್ಯಕ್ರಮಗಳನ್ನ ಅಥವಾ ರಾಮನ ಬಗ್ಗೆ ಕಿರುಚಿತ್ರ ಬಿಡುಗಡೆ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಲೈವ್ ಕಾರ್ಯಕ್ರಮಗಳನ್ನ ಶಾಲೆಗೆ ಅವತ್ತು ರಜೆ ಘೋಷಣೆ ಮಾಡಿ ಶಾಲೆಗೆ ಅಂತಂದ್ರೆ ರಾಮನ ಬಗ್ಗೆ ಒಂದ್ ಸ್ವಲ್ಪ ಈ ದೇಶ ಅಲ್ಲ ಇಡೀ ಜಗತ್ತೇ 22ನೇ ತಾರೀಕು ಕಾತರದಿಂದ ಕಾಯ್ತಾ ಇದೆ. ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿದ್ದೀನಿ, ಸರ್ಕಾರಕ್ಕೂ ಮನವಿ ಮಾಡ್ತೀನಿ. ಅವತ್ತೊಂದಿನ ಸಾರ್ವತ್ರಿಕವಾಗಿ ರಜೆ ಘೋಷಣೆ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳ್ತಾ ಮತ್ತೊಮ್ಮೆ ಚಂದ್ರಿಕಿ ಗ್ರಾಮದಾಗ ಇವತ್ತೇ ಒಂದು ಶಿಶುಪಾಲನಾ ಕೇಂದ್ರವನ್ನು ಮಾಡಿದರೆ ಎಲ್ಲ ಅಧಿಕಾರಿಗಳಿಗೆ ತುಂಬ